ಹಾಯ್ ಸ್ನೇಹಿತರೆ, ನಿಮ್ಗೆ ಸುಳ್ಳು ಕಂಡ್ರೆ ಭಯನಾ? ಅಥವಾ ಸುಳ್ಳು ಹೇಳೋರ್ನ ಕಂಡ್ರೆ ನೀವು ದೂರ ಇಡಕ್ಕೆ ಇಷ್ಟಪಡ್ತೀರಾ? ಸುಳ್ಳು ಹೇಳೋರ್ನ ಕಂಡ್ರೆ ನಿಮಗೆ ಆಗೋದಿಲ್ವಾ? ಹಾಗಾದ್ರೆ ಯಾರು ಸುಳ್ಳು ಹೇಳ್ತಿದ್ದಾರೆ ಅಥವಾ ಯಾರು ಸತ್ಯ ಹೇಳ್ತಿದ್ದಾರೆ ಅಂತ ಹೇಗೆ ಕಂಡುಹಿಡಿತೀರಿ? ನಿಮ್ ಬಳಿ ಏನಾದ್ರೂ ಆ ರೀತಿಯಾದಂತ ಶಕ್ತಿ ಇದೆಯಾ? ಗೊತ್ತಿಲ್ಲ. ಆದ್ರೆ ಸೈಕಾಲಜಿಯಲ್ಲಿ ಬಾಡಿ ಲ್ಯಾಂಗ್ವೇಜ್ ಗಳನ್ನ ನಾವು ಅನಲೈಸ್ ಮಾಡಿದ್ರೆ ಯಾರು ಸುಳ್ಳು ಹೇಳ್ತಿದ್ದಾರೆ, ಯಾರು ಸತ್ಯ ನುಡಿತಾ ಇದ್ದಾರೆ ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಈ ವಿಡಿಯೋ ಯಾರೆಲ್ಲ ಸುಳ್ಳು ಹೇಳ್ತಿರಲ್ಲ ಅವರಿಗೆ ಮಾರಕವಾಗಿರುತ್ತೆ, ಎಚ್ಚರಿಕೆ. ಹಾಗೆ ಕೇವಲ 5 ಸೆಕೆಂಡ್ ಅಲ್ಲಿ ಯಾರ ಮುಖಭಾವದಲ್ಲಿ ಯಾವ್ಯಾವ ಬದಲಾವಣೆಗಳಾಗುತ್ತೆ, ಅದರಿಂದ ನಾವು ಸತ್ಯನ ಸುಳ್ಳ ಅಂತ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ವಿಸ್ತಾರವಾಗಿ ಹೇಳ್ತಾ ಇದ್ದೀವಿ. ಯಾರೆಲ್ಲ ಚಾನೆಲ್ಗೆ ಹೊಸಬರಿದ್ದೀರಿ, ದಯವಿಟ್ಟು ಚಾನೆಲ್ನ ಒಂದು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ. ಈ ರೀತಿಯಾದ ವಿಡಿಯೋಗಳನ್ನ ಇನ್ನಷ್ಟು ಜನಗಳಿಗೆ ಶೇರ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಈ ವಿಚಾರದ ಕುರಿತಾಗಿ ಮಾತನಾಡೋಣ. ಸೈನ್ ನಂಬರ್ 1, ಕಣ್ಣುಗಳ ಚಲನೆ ಅಂದ್ರೆ ಐ ಮೂಮೆಂಟ್ಸ್ ಗಳನ್ನ ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಕೇವಲ 5 ಸೆಕೆಂಡ್ ಅಲ್ಲಿ ನಾವು ಸುಳ್ಳು ಹೇಳ್ತಿದಾರ ಸತ್ಯ ಹೇಳ್ತಿದಾರ ಅಂತ ಫಿಗರ್ ಔಟ್ ಮಾಡ್ಬಿಡ್ಬೋದು. ಅದಕ್ಕೆ ಅಲ್ವಾ ದೊಡ್ಡವರು ಹೇಳೋದು, ಕಣ್ಣುಗಳು ಮನಸ್ಸಿನ ಕನ್ನಡಿ ಅಂತ. ಮನಸ್ಸಲ್ಲಿ ಏನೇ ನಡೀತಾ ಇದ್ರು ಕಣ್ಣು ನೇರವಾಗಿ ಪ್ರತಿಬಿಂಬಿಸುತ್ತೆ. ಒಂದ್ಸರ್ತಿ ಸೂಕ್ಷ್ಮವಾಗಿ ಕಣ್ಣಿನ ಚಲನೆ, ಕಣ್ಣಿನ ನೋಟವನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವರ ಅಂತರಾಳದಲ್ಲಿ ಏನ್ ನಡೀತಾ ಇದೆ ಅಂತ. ಹಾಗಾದ್ರೆ ಯಾವ ರೀತಿ ಕಣ್ಣಲ್ಲಿ ಮೂಮೆಂಟ್ಸ್ ಮಾಡ್ತಾರೆ? ಒಂದನೇದ್ದು ಅಂದ್ರೆ ಫಸ್ಟ್ ಥಿಂಗ್, ಐ ಕಾಂಟ್ಯಾಕ್ಟ್ ನ ತಪ್ಪಿಸೋದಿಕ್ಕೆ ಟ್ರೈ ಮಾಡ್ತಾರೆ. ನೇರವಾಗಿ ಐ ಕಾಂಟ್ಯಾಕ್ಟ್ ಮಾಡೋದಿಕ್ಕೆ ಸಾಧ್ಯನೇ ಇರೋದಿಲ್ಲ. ಆ ಮೂಮೆಂಟ್ ಅಲ್ಲಿ ಅನ್ಕೋಬಹುದು, ಇವ್ ನನ್ನ ಜೊತೆಗೆ ನನ್ನನ್ನು ನೋಡಿ ಮಾತನಾಡ್ತಾ ಇಲ್ಲ, ಸುಳ್ಳು ಹೇಳ್ತಿರ್ಬೋದೇನೋ, ಸುಳ್ಳು ಹೇಳ್ತಿದ್ದಾನೆ ಅಂತ. ಎರಡನೇದು, ಅತಿಯಾದಂತ ಐ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನೋಡೋದಕ್ಕೆ ಒಂಥರ ಮುಜುಗರ ಅನ್ಸುತ್ತೆ, ಏಯ್ ಯಾಕೋ ಅಷ್ಟೊಂದು ಗುರಾಯಿಸ್ತಾ ಇದೀಯ ನನ್ನ ಅಂತ ಎಲ್ಲ ಅಂತಿರಲ್ಲ, ಅದೇ ಅದು ಕೂಡ ಸುಳ್ಳು ಹೇಳೋರ ಲಕ್ಷಣ ಆಗಿರುತ್ತೆ. ಇನ್ನು ಕೆಲವೊಮ್ಮೆ ಅವರು ಮೇಲ್ಗಡೆ ಏನಾದ್ರೂ ಪ್ರಶ್ನೆ ಕೇಳಿದ ತಕ್ಷಣ ಮೇಲೆ ನೋಡುವಂಥದ್ದು, ಬಲಗಡೆ ಮೇಲೆ ಅಂದ್ರೆ ಬಲ ಮೇಲೆ ದಿಕ್ಕಿನಲ್ಲಿ ನೋಡ್ತಾ ಇರ್ತಾರೆ. ಅವರು ಏನೋ ಒಂದು ಯೋಚನೆ ಮಾಡ್ತಾ ಇರ್ತಾರೆ, ಈ ಪ್ರಶ್ನೆಗೆ ಉತ್ತರ ಹೆಂಗಪ್ಪ ಕೊಡ್ಲಿ, ನಾನು ಏನಾದ್ರೂ ಉತ್ತರ ಕೊಟ್ರೆ ಸಿಗಾಕೊಂಡ್ಬಿಡ್ತೀನ ಅನ್ನುವಂಥ ಭಯ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿನ್ನೆ ರಾತ್ರಿ ನೀನ್ ಎಲ್ಲಿದ್ದೆ? ನಾನಾ ನಿನ್ನೆ ಕಚೇರಿಯಲ್ಲಿದ್ದೆ. ಕಚೇರಿ? ರಾತ್ರಿ ಕಚೇರಿನಾ? ನೀವು ಕೇಳ್ತೀರಾ. ಬಟ್ ಅವರು ಪ್ರಶ್ನೆಗಳನ್ನ ಪದೇ ಪದೇ ಕೇಳಿ ಉತ್ತರನ ತಯಾರಿಸೋದಿಕ್ಕೆ ಅಂತಾನೆ ಮೇಲ್ಗಡೆ ಕಣ್ಣ ಬಲ ದಿಕ್ಕಿನ ಕಡೆ ನೋಡ್ತಾನೆ ಇರುತ್ತೆ. ಉದಾಹರಣೆಗೆ, ನಾವ್ ಯಾರನ್ನಾದ್ರೂ ಏನಾದ್ರೂ ಕೇಳಿದ್ವಿ, ಅವರು ಸಡನ್ ಆಗಿ ಉತ್ತರ ಕೊಡಲ್ಲ, ಸ್ವಲ್ಪ ಲೇಟ್ ಆಗಿ ಉತ್ತರ ಕೊಡ್ತಾರೆ. ಯಾಕಂದ್ರೆ ಪ್ರಿಪೇರ್ ಮಾಡ್ಕೋಬೇಕಲ್ವಾ, ಏನಾದ್ರೂ ಅದಕ್ಕೊಂದು ಪಟ್ಟಿ ಕಟ್ಟಬೇಕಲ್ಲ. ಆ ರೀತಿಯಾದಂತ ಒಂದು ಕಣ್ಣಿನ ಚಲನೆ ಇದಾಗಿರುತ್ತೆ. ಅದಕ್ಕೆ ತಾನೇ ದೊಡ್ಡವರು ಹೇಳೋದು, ಐಸ್ ಆರ್ ಅವರ್ ಸೌಲ್ ಮಿರರ್ಸ್ ಅಂತ. ಸೈನ್ ನಂಬರ್ 2, ಅತಿಯಾಗಿ ಮುಖವನ್ನ ಮುಟ್ಟಿಕೊಳ್ಳುವಂಥದ್ದು ಅಥವಾ ಮೂಗು, ಕಿವಿ, ಬಾಯಿಯನ್ನ ಮುಚ್ಕೊಳ್ಳುವಂತ ಕೆಲಸ ಮಾಡ್ತಾರೆ. ಯಾವ್ದಾದ್ರು ಒಂದು ಪ್ರಶ್ನೆ ಕೇಳಿದ್ರೆ ಅಥವಾ ಇನ್ನೇನೋ ಒಂದು ಸವಾಲನ್ನ ಕೇಳಿದ್ರೆ ಅವರು ಹೇಳೋಕು ಮುಂಚೆ ಬಾಯಿ ಮೇಲೆ ಕೈ ಇಟ್ಕೊಳ್ತಾರೆ, ಅಥವಾ ಮೂಗನ್ನ ಉಜ್ತಾರೆ, ಕಿವಿಯನ್ನ ಉಜ್ತಾರೆ, ಕುತ್ತಿಗೆ ಹಿಂಬದಿಯನ್ನ ಉಜ್ಜೋದಕ್ಕೆ ಶುರು ಮಾಡ್ತಾರೆ. ಬಿಕಾಸ್ ಅಲ್ಲಿ ಒಂದು ರಾಸಾಯನಿಕ ಪ್ರಕ್ರಿಯೆ ನಡೀತಾ ಇರುತ್ತೆ. ಇವ್ರು ಯಾವಾಗ ಊಹೆ ಮಾಡದೇ ಇರುವಂತ ಪ್ರಶ್ನೆಗಳನ್ನ ನೀವು ಕೇಳಕ್ ಶುರು ಮಾಡ್ತಿರೋ ಆವಾಗ ಸ್ಟ್ರೆಸ್ ಹಾರ್ಮೋನ್, ಕಾರ್ಟಿಸಾಲ್ ಅನ್ನುವಂತ ಹಾರ್ಮೋನ್ ರಿಲೀಸ್ ಆಗಕ್ಕೆ ಶುರು ಮಾಡುತ್ತೆ. ಆ ಮೂಮೆಂಟ್ ಅಲ್ಲಿ ಮುಖದಲ್ಲಿರುವ ಸ್ನಾಯುಗಳು ತುರಿಕೆ ಅಥವಾ ದುರ್ಬಲ ಆಗೋದಿಕ್ಕೆ ಶುರುವಾಗುತ್ತೆ. ದುರ್ಬಲ ಅನ್ನೋದಕ್ಕಿಂತ ತುರಿಕೆ ಆಗೋದಿಕ್ಕೆ ಶುರುವಾಗುತ್ತೆ. ಆ ಮೂಮೆಂಟ್ ಅಲ್ಲಿ ಅವರು ಕೆರೆಯೋದಿಕ್ಕೆ ಟ್ರೈ ಮಾಡ್ತಾರೆ. ಅದು ಕೂಡ ಸುಳ್ಳಿನ ಒಂದು ಲಕ್ಷಣ. ಬಿಕಾಸ್ ಕಾರ್ಟಿಸಾಲ್ ಯಾಕೆ ರಿಲೀಸ್ ಆಗುತ್ತೆ? ಮಾಡಿದ್ದಾರೆ, ಸುಳ್ಳನ್ನ ಹೇಳಿ ಮುಚ್ತಾ ಇದ್ದಾರೆ ಅಥವಾ ಮುಚ್ಚಿ ಹಾಕೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ತಾನೆ ಸರ್ವೇ ಸಾಮಾನ್ಯವಾಗಿ ಸತ್ಯವನ್ನ ಹೇಳುವವರು ಪ್ರಶ್ನೆಗಳಿಗೆ ಭಯ ಬೀಳೋದಿಲ್ಲ. ನಮಗೆ ಗೊತ್ತಿಲ್ಲದಿರುವಂತ ಪ್ರಶ್ನೆ ಕೇಳಿದ್ರು ಕೂಡ ಏನೋ ತಡಬಡಾಯಿಸಿ ಸರಿಯಾದಂತ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೇವೆ. ಆದ್ರೆ ಸರ್ವೇ ಸಾಮಾನ್ಯವಾದಂತ ಪ್ರಶ್ನೆಗಳಿಗೆ ಕೂಡ ಅವರು ದುರ್ಬಲರಾದೋಕೆ ಶುರುವಾಗ್ತಾರೆ ಅಂತಂದ್ರೆ ಅದ್ರ ಹಿಂದೆ ಏನೋ ಒಂದು ಸುಳ್ಳು ನಡೀತಾ ಇದೆ ಅಂತಾನೆ ಅರ್ಥ. ಹಾಗಾಗಿನೇ ಅವರು, ಅಯ್ಯಯ್ಯೋ ನಾನಿದನ್ನೆಲ್ಲ ಮಾಡಿಲ್ಲಪ್ಪ, ನನಗೆ ಗೊತ್ತಿಲ್ಲ, ನಾನು ನಿನ್ನೆ ಅಲ್ಲಿರ್ಲೇ ಇಲ್ಲ ಅಂತ ಹೇಳಿ ಬಾಯಿ ಮೇಲೆ ಕೈ ಉಯ್ಯುವಂಥದ್ದು, ಅಥವಾ ಈ ಮೂಗನ್ನ ಉಜ್ಜುವಂಥದ್ದು, ಕಿವಿಯನ್ನ ಉಜ್ಜುವಂಥದ್ದು, ಕತ್ತಿನ ಹಿಂಭಾಗವನ್ನ ಪದೇ ಪದೇ ಸ್ಪರ್ಶ ಮಾಡಿಸ್ಕೊಳ್ಳುವಂಥದ್ದು, ಈ ತರ ಎಲ್ಲ ಮಾಡ್ತಾ ಇದ್ರೆ 100ಕ್ಕೆ 100ರಷ್ಟು ಸುಳ್ಳು ಹೇಳ್ತಾ ಇದ್ದಾನೆ ಅಂತಾನೆ ಅರ್ಥ. ಯಾಕಂದ್ರೆ ಇದು ಸೈಕಾಲಜಿಯಲ್ಲಿ ಬಾಡಿ ಲ್ಯಾಂಗ್ವೇಜ್ ಮೂಲಕ ತೋರಿಸಿಕೊಡುವಂತ ಸೂಕ್ಷ್ಮವಾದ ಸೂಚನೆಗಳಾಗಿರ್ತವೆ.
ಒಂದ್ಸರ್ತಿ ಅಬ್ಸರ್ವ್ ಮಾಡಿ, ನಿಮ್ ಜೊತೆಗಿರೋರು ಸುಳ್ಳು ಹೇಳ್ತಿದ್ದಾರೇನೋ ಗೊತ್ತಿಲ್ಲ. ಸೈನ್ ನಂಬರ್ 3, ಮಾತಿನ ದಾಟಿಯಲ್ಲಿ ಬದಲಾವಣೆ ಆಗುತ್ತೆ. ಮಾತಿನ ದಾಟಿಯಲ್ಲಿ ಹೇಗಪ್ಪ ಬದಲಾವಣೆ ಆಗುತ್ತೆ? ಕಾಮನ್ ಅದು. ಯಾಕೆಂದ್ರೆ ಆಗಲೇ ಅವರು ಸುಳಿಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ನಾವು ಕೇಳುವ ಪ್ರಶ್ನೆಗಳಿಗೆ ತಡಬಡಾಯಿಸ್ತಾ ಇರ್ತಾರೆ. ಕಾರ್ಟಿಸಾಲ್ ಅನ್ನುವಂತ ಹಾರ್ಮೋನು ಹೆಚ್ಚಾಗಿ ರಿಲೀಸ್ ಆಗೋದ್ರಿಂದ ಮಾತಿನಲ್ಲಿ ಕೂಡ ಏರಿಳಿತಗಳು ಜಾಸ್ತಿ ಆಗತ್ತೆ. ಅವಾಗ ತುಂಬಾ ವೇಗವಾಗಿ ಮಾತನಾಡುವಂಥದ್ದು. ನೀನ್ ಇನ್ಲೇ ಎಲ್ಲಿದ್ದೆ? ನಾನಾ ಅಲ್ಲೆಲ್ಲೋ ಇದ್ದೆ ಅಂತ ಹೇಳುವಂಥದ್ದು. ಇಲ್ಲ, ನಾನಾ ನಿನ್ನೆ ಅಲ್ಲಿದ್ದೆ ಅನ್ನುವಂತ ಮಾತುಗಳನ್ನ ಕೇಳ್ತೀವಿ. ತುಂಬಾ ಫಾಸ್ಟ್ ಫಾರ್ವರ್ಡ್ ಆಗಿ ಮಾತಾಡ್ತಾ ಇರ್ತಾರೆ, ಇಲ್ಲ ಅಂದ್ರೆ ಫಾಸ್ಟ್ ಬ್ಯಾಕ್ವರ್ಡ್ ಆಗಿ ಮಾತಾಡ್ತಾ ಇರ್ತಾರೆ, ತುಂಬಾ ಸ್ಲೋ ಆಗಿ ಮಾತನಾಡ್ತಾ ಇರ್ತಾರೆ. ಯಾಕೆಂದ್ರೆ ಅವ್ರಿಗೆ ಪ್ರಶ್ನೆಗೆ ಉತ್ತರವನ್ನ ಹುಡುಕ್ಬೇಕು ಅಥವಾ ಆ ಒಂದು ಮೂಮೆಂಟ್ಗೆ ಅದನ್ನ ನನ್ನ ಬಳಿ ತಯಾರಿಸ್ಕೊಳ್ಬೇಕು ಅನ್ನುವಂತ ಒಂದು ಇಂಟೆನ್ಷನ್ ಇರುತ್ತೆ. ಮತ್ತೆ ಎರಡನೇದು, ಕಿಲ್ಲರ್ ವರ್ಡ್ಸ್ ಗಳನ್ನ ಯೂಸ್ ಮಾಡುವಂಥದ್ದು. ಅಂದ್ರೆ ಏನೋ ಒಂದು ಪ್ರಶ್ನೆ ನಾನು ಅನ್ನುವಂತ ವರ್ಡ್ಸ್ ಗಳು ಅವ್ರ ಬಾಯಿಂದ ಬರಕ್ ಶುರುವಾಗುತ್ತೆ. ಈ ವರ್ಡ್ಸ್ ಗಳನ್ನ ನಾವು ಆಲ್ರೆಡಿ ಕಿಲ್ಲರ್ ವರ್ಡ್ ಅಂತಾನೆ ಹೇಳ್ತೀವಿ. ಯಾಕೆಂದ್ರೆ ಒಂದು ಪ್ರಶ್ನೆಯನ್ನ ಹುಟ್ಟು ಹಾಕುವ ಮತ್ತು ಸಾಯಿಸುವ ಶಕ್ತಿಯು ಈ 4-6 ವರ್ಡ್ಗಳಿಗೆ ಸೀಮಿತವಾಗಿದೆ. ಇವುಗಳನ್ನು ಕೂಡ ಜಾಸ್ತಿ ಬಳಸೋದಿಕ್ಕೆ ಟ್ರೈ ಮಾಡ್ತಾರೆ. ಇನ್ನು ಮೂರನೇದಾಗಿ, ಪ್ರಶ್ನೆಯನ್ನ ಮರು ಪ್ರಶ್ನಿಸ್ತಾರೆ. ಅಂದ್ರೆ ನಿನ್ನೆ ರಾತ್ರಿ ನೀನ್ ಎಲ್ಲಿದ್ದೆ? ರಾತ್ರಿನಾ? ನಾನ್ ರಾತ್ರಿ ತಾನೆ? ನಿನ್ನೆ ರಾತ್ರಿ ನಾನು ಆಫೀಸಿಂದ ಮನೆಗೆ ಬಂದಲ್ಲ, ತುಂಬಾ ಲೇಟ್ ಆಗಿತ್ತು, ಮಳೆ ಬರ್ತಾ ಇತ್ತು. ಅರ್ಥ ಮಾಡ್ಕೊಂಡ್ ಬಿಡ್ಬೇಕು, ಇದರಲ್ಲಿ 100ಕ್ಕೆ 200ರಷ್ಟು ಸುಳ್ಳು ಅಡಗಿದೆ ಅಂತ. ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ? ಈಗ ಪ್ರಶ್ನೆ ಕೇಳಿದ್ರಿ ಏನೋ ಒಂದು, ಆ ಒಂದು ಪ್ರಶ್ನೆಗೆ ತುಂಬಾ ಜೋರಾಗಿ ಅರ್ಚಾಡ್ತಾ ಉತ್ತರ ಕೊಡ್ತಾರೆ. ಬಿಕಾಸ್ ನಿಮ್ಮನ್ನ ಹೆದರಿಸಬೇಕು, ನೆಕ್ಸ್ಟ್ ಕ್ವಶನ್ ನೀವು ಕೇಳಲೇಬಾರ್ದು ಅನ್ನುವಂತ ಮನಸ್ಸಲ್ಲಿ ಅವ್ರಿಗೆ ಓಡ್ತಾ ಇರುತ್ತೆ. ನಾನು ತುಂಬಾ ಜೋರಾಗಿ ದಬಾಯಿಸ್ಬಿಟ್ರೆ ಇವಳು ನನ್ನನ್ನೇನು ಕೇಳ್ತಾಳೆ ಅಥವಾ ಇವನು ನನ್ನನ್ನೇನು ಕೇಳ್ತಾನೆ, ನಾನೇ ಭಯ ಪಡಿಸ್ಬಿಟ್ರೆ ಅವ್ನು ನನ್ನ ಪ್ರಶ್ನೆನೇ ಕೇಳೋದಿಲ್ಲ ಅನ್ನುವಂಥದ್ದು. ಉದಾಹರಣೆಗೆ, ನೀನ್ ಕೇಕ್ ತಿಂದೀಯಾ? ಬೆಳಿಗ್ಗೆ ಕೇಕ್ ತಿಂತಾರೆ ಯಾರಾದ್ರೂ? ಕೇಕ್ ತಿಂದಿದೀಯಾ ತಾನೇ ನೀನು? ಆ ಕಡೆಯಿಂದ ಉತ್ತರ ಕೊಡೋನು, ನೀನ್ ಲೂಸಾ? ಡಾಕ್ಟರ್ ನನ್ಗೆ ಏನ್ ಹೇಳಿದ್ದಾರೆ? ಶುಗರ್ ಇದೆ, ಸಕ್ಕರೆ ಇರುವಂತ ಪದಾರ್ಥ ತಿನ್ಬೇಡ ಅಂತ ಹೇಳಿದ್ದಾರೆ ತಾನೆ? ನನಗೆ ಮೊದ್ಲೇ ಸಕ್ಕರೆ ಅಂದ್ರೇನೆ ಆಗಲ್ಲ, ಅದ್ರಲ್ಲೂ ಬೆಳಿಗ್ಗೆನಾ? ನಾನು ತಿಂದಿಲ್ಲ, ನಾನು ತಿನ್ನೋದು ಇಲ್ಲ. ಅಂದ್ರೆ ಕೇಕ್ ತಿಂದಿದ್ದಾನೆ. ಒಂದು ಪ್ರಶ್ನೆಗೆ ದಡಬಡ ಅಂತ ಜಾಸ್ತಿ ಉತ್ತರ ಕೊಡ್ತಾ ಹೋಗೋದು. ಒಂದು ವಾಕ್ಯದಲ್ಲಿ ಉತ್ತರಿಸೋದಿರುತ್ತೆ, ಬಟ್ ಅವನು 10 ವಾಕ್ಯದಲ್ಲಿ ಅದನ್ನು ಉತ್ತರಿಸ್ತಾನೆ. ಫಾರ್ ಎಕ್ಸಾಂಪಲ್, ನಿನ್ನೆ ಎಲ್ಲೋಗಿದ್ದೆ? ನಿನ್ನೆ ನನ್ನ ಫ್ರೆಂಡ್ಸ್ ಇದ್ರಲ್ವಾ, ಅವನು ಮೈಸೂರಿಂದ ಬಂದಿದ್ದ, ಅವನ್ಗೆ ಏನೋ ಮೈಸೂರು ಸುತ್ತಾಡ್ಬೇಕು ಅಂತ ಆಸೆ ಆಗಿತ್ತು. ಹಾಗಾಗಿ ಅವನ್ ಬೈಕ್ ತಗೊಂಡೆ, ಅವನನ್ನ ಕರ್ಕೊಂಡು ಈ KRS, ಚಾಮುಂಡಿ ಬೆಟ್ಟ ಎಲ್ಲ ಸುತ್ತಾಡ್ಸ್ಕೊಂಡು ಬಂದೆ. ಬಟ್ ಕೇಳಿದ ಉತ್ತರ ಇಷ್ಟೇ, ನೀನ್ ಎಲ್ಲೋಗಿದ್ದೆ? ನಾನು ಎಲ್ಲೋಗಿದ್ದೆ ನೇರವಾಗಿ ಉತ್ತರ ಹೇಳ್ಬೇಕು ತಾನೆ? ಇಲ್ಲ, ಅದಕ್ಕೆ ಸುತ್ತುವರ್ಕೊಂಡು ಎಲ್ಲ ಸುತ್ತಾಡ್ಕೊಂಡು ಬಂದು ಉತ್ತರ ಹೇಳುವಂಥದ್ದು. ಯಾಕೆಂದ್ರೆ ನೆಕ್ಸ್ಟ್ ಕ್ವಶನ್ ಕೇಳೋಕೆ ಅವ್ರಿಗೆ ಆಗ್ಲೇಬಾರ್ದು. ಏನ್ ಬಿಡಪ್ಪ ಇಷ್ಟೊಂದು ಉತ್ತರ ಹೇಳ್ತಾನೆ ಅವ್ನು, ಇನ್ನೇನ್ ಕೇಳೋದು ಅಂತ ನಾವೇ ಕೈ ಬಿಟ್ಬಿಡ್ತೀವಿ. ನಿಮ್ ಜೊತೆಗೆ ಯಾರಾದ್ರೂ ಈ ತರ ಮಾಡಿದ್ರೆ ಅಥವಾ ಯಾರಾದ್ರೂ ಈ ತರ ಒಂದು ಟ್ರಿಕ್ ನ ಬಳಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ಆಯ್ತಾ? ಸೈನ್ ನಂಬರ್ 4, ದೇಹದ ಸ್ಥಾನ ಮತ್ತು ಚಲನೆ. ಪೋಶ್ಚರ್ ಅಂಡ್ ಬಾಡಿ ಮೂವ್ಮೆಂಟ್ ಅಂತ ಕರಿತೀವಿ ಇದನ್ನ. ಅಂದ್ರೆ ನಾವ್ ಯಾರನ್ನಾದ್ರೂ ಏನಾದ್ರೂ ಒಂದು ಪ್ರಶ್ನೆ ಕೇಳಿದ್ರೆ ಅವರ ದೇಹದ ಸ್ಥಿತಿ ಮತ್ತು ಚಲನೆ ಕೂಡ ಕೆಲವೊಮ್ಮೆ ಸುಳ್ಳನ್ನ ಎತ್ತಿ ತೋರಿಸ್ತಾ ಇರತ್ತ. ಉದಾಹರಣೆ, ರಾತ್ರಿ ಎಲ್ಲೋಗೋದು? ಯಾವ ಫ್ರೆಂಡ್ಸ್ ಜೊತೆಗೆ ತಿರುಗಾಡಕ್ತಾ ಇದ್ದೆ ಅಥವಾ ಎಣ್ಣೆಗಿನೇ ಹೊಡೆದ ಅಂತ ಕೇಳಿದ್ರೆ ಸರ್ವೇ ಸಾಮಾನ್ಯವಾಗಿ ಆತನ ದೇಹ ಬಾಗಿಲ್ ಕಡೆ ನೋಡ್ತಾ ಇರುತ್ತೆ. ಬರೀ ಬಾಯಲ್ಲಿ, ಇಲ್ಲ ಅಮ್ಮ ನಾನು ನಿನ್ನೆ ಇಲ್ಲೇ ಓದ್ತಾ ಕೂತ್ಕೊಂಡಿದ್ದೆ, ನನ್ಗೆ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಅಂತ ಬಾಗಿಲ್ ಕಡೆನೆ ನೋಡ್ತಾ ಇರುತ್ತೆ ದೇಹ. ಇನ್ನು ಕೆಲವೊಬ್ರು ಕೈಗಳನ್ನ ಅಡ್ಡಲಾಗಿ ಕಟ್ತಾರೆ. ಅಂದ್ರೆ ಅದು ಒಂದು ಸೇಫ್ಟಿ ಎಕ್ಸ್ಪೋಸ್ಟರ್ ಅಂತ ಕೇಳ್ತಾರೆ ಅದನ್ನ ತಮ್ಮ ಎದೆಯ ಮುಂಭಾಗದಲ್ಲಿ ಕೈ ಕಟ್ಟೋ ತರ ಕಟ್ಟಿ ಮಾತನಾಡ್ತಾ ಇರ್ತಾರೆ. ಅನ್ಈಸಿಯಾಗಿ ಫೀಲ್ ಮಾಡ್ತಾ ಇರ್ತಾರೆ. ಯಾಕೋ ಇವತ್ ನೀನ್ ಇಷ್ಟೊಂದು ಅನ್ಈಸಿಯಾಗಿ ಫೀಲ್ ಮಾಡ್ತಾ ಇದೀಯಾ, ಏನಾಗಿದೆ? ಏನು ಇಲ್ಲಮ್ಮ, ಹುಷಾರಿಲ್ಲ ಅಷ್ಟೇ. ಹಂಗಾದ್ರೆ ನೆಕ್ಸ್ಟ್ ಕ್ವಶನ್ ಕೇಳೋದೇ ಬೇಡ ಅವನನ್ನ. ತುಂಬಾನೇ ಅನ್ಈಸಿಯಾಗಿ ಫೀಲ್ ಮಾಡ್ತಾ ಇರ್ತಾನೆ. ಇನ್ನು ಕೆಲವೊಬ್ಬರ ಪಾದ ಗಮನಿಸ್ಬೇಕು ನೀವು ಮಾತನಾಡುವಾಗ. ಏನಾದ್ರೂ
ಸುಳ್ಳು ಹೇಳ್ತಿದ್ದಾರೆ ಅಂತಂದ್ರೆ ಆಲ್ಮೋಸ್ಟ್ ನಿಮ್ ಕಡೆಯಿಂದ ಪಲಾಯನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಾನೆ ಅರ್ಥ. ಪಾದ ಬಾಗಿಲಿಡೆನೆ ಗುರಿ ಮಾಡ್ಕೊಂಡಿಟ್ಟಿರುತ್ತೆ. ಬಾಯಿ ಸುಳ್ಳು ಹೇಳ್ತಾ ಇರ್ಬೋದು, ಪಾದ ಸುಳ್ಳು ಹೇಳೋದಿಲ್ವೇ? ದೇಹ ಸುಳ್ಳು ಹೇಳೋದಿಲ್ವೇ? ಅವ್ರ ಮನಸ್ಸನ್ನ ಅಥವಾ ಏನೋ ಫಿಲ್ಟರ್ ಮಾಡಿ ಮಾತಾಡ್ತಾರೆ ಅಂತಂದ್ರೂ ಕೂಡ ದೇಹದ ಚಲನೆ, ದೇಹ ನಮಗಿಂದ ಸುಳ್ಳು ಮುಚ್ಚಿಡೋದಕ್ಕೆ ಆಗೋದೇ ಇಲ್ಲ. ಕೆಲವೊಬ್ರು ಪಾದನ ಬಾಗಿಲೆಡೆ ಮಾಡಿದ್ರೆ ಇನ್ ಕೆಲವೊಬ್ರು ತುಂಬಾ ಸ್ಟಿಪ್ ಆಗಿ ಬಿಹೇವ್ ಮಾಡ್ತಾರೆ. ಎಷ್ಟೋ ಸರ್ತಿ ಮಾತಾಡುವಾಗ ಅನ್ಕಂಫರ್ಟೇಬಲ್ ಆಗಿ ಕೂಡ ಫೀಲ್ ಮಾಡ್ತಾರೆ. ಚೇರ್ನ ಬದಲಾಯಿಸುವಂಥದ್ದು, ಕೂತಿರೋ ಜಾಗದಲ್ಲಿ ಕೂತ್ಕೊಳ್ಳಕ್ ಆಗದೆ ಇರುವಂಥದ್ದು, ಫೋನ್ನ ತೆಗೆದುಕೊಂಡು ಫೋನ್ನ ಕೈಲಿ ಹಿಡ್ಕೊಂಡು ಆ ಕಡೆ ಈ ಕಡೆ ಅಲ್ಲಾಡಿಸ್ತಾ ಇರೋದು, ಸುಮ್ನೆ ಏನೋ ಒಂದು ಕೆಲಸ ಮಾಡ್ತಿರ್ತಾರೆ. ನಮ್ ಕಡೆ ಕಾನ್ಸಂಟ್ರೇಷನ್ ಅನ್ನುವಂಥದ್ದು ಇರೋದೇ ಇಲ್ಲ. ನಾವೇನೋ ಪ್ರಶ್ನೆ ಕೇಳ್ತಾ ಇರ್ತೀವಿ, ಕಾಲ್ ಅಲ್ಲಾಡಿಸ್ತಾ ಇರ್ತಾರೆ, ಚೇರ್ ಅಂದ್ರೆ ಪೊಸಿಷನ್ ಚೇಂಜ್ ಮಾಡ್ತಾ ಇರ್ತಾರೆ, ಕೂತಿರುವಂತ ಒಂದು ಪೊಸಿಷನ್ ಇರುತ್ತಲ್ಲೋ ಅದು ಪೊಸಿಷನ್ ಅದನ್ನ ಚೇಂಜ್ ಮಾಡ್ತಾ ಇರ್ತಾರೆ, ಹಿಂದೆ ಮುಂದೆ ಅಥವಾ ಎಡಕ್ಕೆ ಬಲಕ್ಕೆ. ಐ ಕಾಂಟ್ಯಾಕ್ಟ್ ತಪ್ಪಿಸುವಂಥದ್ದು, ಇವನ್ ಬಿಟ್ರೆ ಸಾಕು ಗುರು, ಈಗ ಎದ್ದು ಓಡೋಗ್ಬಿಡ್ತೀನಿ ನಾನು ಅನ್ನೋ ರೀತಿ ಎಲ್ಲ ಫೀಲ್ ಮಾಡ್ತಾ ಇರ್ತಾರೆ. ಇದನ್ನ ನಾವು ಪೋಸ್ಚರ್ ಅಂಡ್ ಬಾಡಿ ಮೂವ್ಮೆಂಟ್ಸ್ ಅಂತ ಕರಿತೀವಿ. ಸೈನ್ ನಂಬರ್ 5 ಮೈಕ್ರೋ ಎಕ್ಸ್ಪ್ರೆಷನ್ ಅಂತ. ಮುಖದ ಹಾವಭಾವ, ಇವುಗಳ ಮಧ್ಯೆ ಕೆಲವೊಂದು ಮೈಕ್ರೋ ಎಕ್ಸ್ಪ್ರೆಷನ್ಗಳು ಕೂಡ ಬರುತ್ತವೆ. ಇವುಗಳನ್ನ ಗುರುತಿಸೋದಕ್ಕೆ ಅಭ್ಯಾಸ ಬೇಕು, ಅಥವಾ ತುಂಬಾ ದಿನದಿಂದ ಒಂಚೂರು ಲೈಟ್ ಡಿಟೆಕ್ಟರ್ ಆಗಿದ್ರೆ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಎಲ್ರೂ ಕೈಲೂ ಇದನ್ನ ಫಿಗರ್ ಔಟ್ ಮಾಡಕ್ ಆಗಲ್ಲ, ಯಾಕೆಂದ್ರೆ ಇವು ಸಣ್ಣ 0.5 ಸೆಕೆಂಡ್ಗಳ ಅಂತರದಲ್ಲಿ ನಡೆದು ಹೋಗುವಂತದ್ದು. ಇವುಗಳನ್ನ ನಾವು ಬೇಕು ಅಂತ ಮಾಡಲ್ಲ, ದೇಹ ಗೊತ್ತಿಲ್ದಂಗೆ ನಮಗ್ ಮಾಡಿಸುತ್ತೆ. ಆತಂಕ ಇರ್ಬೋದು, ಆಮೇಲೆ ಕಂಟೆಂಪ್ಟ್ ಇರ್ಬೋದು, ಈ ತರದಾದಂತ ಕೆಲವೊಂದಿಷ್ಟು ಸೈನ್ಸ್ಗಳು ಬರುತ್ತೆ. ಮೊದಲನೇದು, ಯಾರಾದ್ರೂ ಸುಳ್ಳು ಅಥವಾ ಪ್ರಶ್ನೆ ಕೇಳಿದ ತಕ್ಷಣ ಕಣ್ಣು ಅಗಲಿಸಿ ಭಯಗೊಳ್ಳುವಂಥದ್ದು ಅಥವಾ ಭಯ ಬೀಳುವಂಥದ್ದು. ಈ ಪ್ರಶ್ನೆನ ಅವ್ರು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಪ್ರಶ್ನೆ ಬಂತು ಅಂದ್ರೆ ಸಡನ್ ಆಗಿ ಕಣ್ಣು ಅರಳುತ್ತೆ, ಹುಬ್ಬುಗಳು ಮೇಲೆ ಹೋಗುತ್ತೆ, ಕಣ್ಣು ತುಂಬಾ ದೊಡ್ಡದಾಗುತ್ತೆ, ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಮತ್ತೆ ನಾರ್ಮಲ್ ಆಗುತ್ತೆ. ಆದ್ರೆ ಇದನ್ನ ನಾವು ಒಂದು 2-3 ಸೆಕೆಂಡ್ ಅಬ್ಸರ್ವ್ ಮಾಡಿದ್ರೆ ಖಂಡಿತವಾಗ್ಲು ಇವನು ಸುಳ್ಳು ಹೇಳೋದಕ್ಕೆ ಪ್ರಯತ್ನ ಮಾಡಕ್ ಶುರು ಮಾಡಿದಾನೆ ಅಂತ ಗೊತ್ತಾಗ್ಬಿಡುತ್ತೆ. ಇನ್ನು ಎರಡನೇದ್ದು, ಈ ಅರ್ಧ ನಗು. ಏನಾದ್ರೂ ಏನೋ ಪ್ರಶ್ನೆ ಕೇಳಿದ್ರೆ ಅಂತಾರೆ ಗೊತ್ತಾ, ಒಂದ್ ಸೈಡ್ ಲಿಪ್ ಮೇಲೆ ಹೋಗುತ್ತೆ, ನಗು ಅಲ್ಲ, ಆದ್ರೆ ಅದು ಒಂದ್ ಸೈಡ್, ಲೆಫ್ಟ್ ಸೈಡ್ ರೈಟ್ ಸೈಡ್ ಒಂದ್ ಕಡೆ ಲಿಪ್ ಮೇಲೆ ಹೋಗುತ್ತೆ, ಹಾಫ್ ಲಾಫಿಂಗ್ ಪೋಸ್ಟರ್ ತರ ಕಾಣಿಸುತ್ತೆ. ಅದನ್ನ ನೀವು ಹೌದು ಇವನು ಅದನ್ನ ಡಿನೈ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಅಥವಾ ಅದನ್ನ ಕಂಡಮ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಅಥವಾ ಡಿನೈ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅಂತಾನೆ ಅರ್ಥ. ಅರ್ಧ ತುಟಿ ಲೆಫ್ಟ್ ಸೈಡ್ ರೈಟ್ ಸೈಡ್ ಮೇಲೆ ಹೋಯ್ತು ಅಂತ ಅಂದ್ರೆ ಅದು ಅರ್ಧ ನಗುವಿನ ತರ ಕಾಣಿಸುತ್ತೆ ನಮಗೆ, ಆದ್ರೆ ಅದು ಡಿನೈ ಪೋಸ್ಚರ್ ಆಗಿರುತ್ತೆ. ಇದು ಕೂಡ ಸುಳ್ಳು ಹೇಳುವುದರ ಒಂದು ಲಕ್ಷಣ. ಇನ್ನು ಸತ್ಯ ಅಂದ್ರೆ ನಿಜವಾದ ನಗುವಿಗೂ ಅಥವಾ ಅರ್ಥವಿಲ್ಲದೆ ಸುಮ್ನೆ ನಗಾಡೋದಕ್ಕೂ ಅಂದ್ರೆ ಡಿಫರೆನ್ಸ್ ಇರುತ್ತೆ. ಕೆಲವೊಬ್ರು ಪ್ರಶ್ನೆ ಕೇಳಿದ ತಕ್ಷಣ ಸುಮ್ನೆ ನಂಗೆ ಇದ್ರ ಬಗ್ಗೆ ಗೊತ್ತಿಲ್ವಾ, ನೀನ್ ನನ್ನನ್ನ ಕೇಳ್ತೀಯಾ ಲೂಸು ಅಂತ ಒಂಥರ ನಕಲಿ ನಗುವನ್ನ ನಗ್ತಿರ್ತಾರೆ. ಅದು ತುಟಿಯ ಮೇಲೆ ನಗು ಕಾಣ್ತಾ ಇದ್ರು ಕಣ್ಣಲ್ಲಿ ಆ ನಗುವಿನ ಉಲ್ಲಾಸ ಅಥವಾ ಆ ನಿಜವಾದ ನಗುವಿನ ಮಂದಹಾಸ ಕಾಣೋದಿಲ್ಲ. ಅದು ಕೂಡ ನಕಲಿ ನಗು, ಸುಳ್ಳನ್ನ ಮರೆಮಾಚುವಂಥದ್ದು. ಇದು ಕೂಡ ಮೈಕ್ರೋ ಎಕ್ಸ್ಪ್ರೆಷನ್ ಅಲ್ಲಿ ಬರುತ್ತೆ. ಸುಮ್ನೆ ನಗಾಡ್ತಾರೆ, ನನ್ ಗೊತ್ತಿಲ್ವಾ ನೀನ್ ಎಷ್ಟು ಸುಳ್ಳು ಹೇಳ್ತೀಯ ಅಂತ. ಬಟ್ ನಾನೇ ಸುಳ್ಳು ಹೇಳ್ತಾ ಇರ್ತೀನಿ, ನಾನೇ ಒಂದು ಸುಳ್ಳು ಹೇಳ್ತಾ ಇರ್ತೀನಿ. ಸುಳ್ಳು ಹೇಳ್ಬೇಕಾದ್ರೆ ನಗ್ನಗ್ತಾನೆ ಸುಳ್ಳು ಹೇಳ್ತಾ ಇರ್ತಾನೆ. ಎಸ್, ಇದು ಕೂಡ ಒಂದು ಮೈಕ್ರೋ ಎಕ್ಸ್ಪ್ರೆಷನ್. ಇದರಲ್ಲಿ ಯಾವೆಲ್ಲ ಅಂದ್ರೆ ಎಕ್ಸ್ಪ್ರೆಷನ್ ಬರುತ್ತೆ ಅಂತಂದ್ರೆ 3: ಕಣ್ಣು, ತುಟಿ, ಮತ್ತೆ ಕೆಲವು ನಕಲಿ ನಗುಗಳು. ಇವುಗಳನ್ನ ನಾವು ತುಂಬಾ ಬೇಗ ಫಿಗರ್ ಔಟ್ ಮಾಡ್ಬೇಕಾಗತ್ತೆ. 0.5 ಸೆಕೆಂಡ್ ಇಂಟು 2 to 3 ಸೆಕೆಂಡ್ಸ್ ಒಳಗಡೆ ಮಾಯ ಆಗೋಗ್ಬಿಡುತ್ತೆ. ಮತ್ತೆ ನೀವು ಅವನನ್ನ ಪ್ರೂವ್ ಮಾಡೋದಿಕ್ ಆಗೋದೇ ಇಲ್ಲ. ಓನರ್ಶಿಪ್ ಏನಪ್ಪಾ ಅಂತಂದ್ರೆ ಬೇಸ್ ಲೈನ್ ನ ನೀವು ಸ್ಟಡಿ ಮಾಡುವಂಥದ್ದು. ಅಂದ್ರೆ ಸುಳ್ಳು ಹೇಳೋಕ್ಕೂ ಮುಂಚೆ ಆ ವ್ಯಕ್ತಿ ನಿಮ್ ಜೊತೆಗೆ ಹೇಗೆ ವ್ಯವಹರಿಸ್ತಾನೆ, ಅಥವಾ ಅವನ ನಡತೆ ಹೇಗಿದೆ, ಅಥವಾ ಅವನ ವ್ಯವಹಾರ ಹೇಗಿದೆ, ಹೇಗೆ ಅವನು ವ್ಯವಹರಿಸ್ತಾನೆ, ನಗ್ತಾನ, ಅಳ್ತಾನ, ಅಥವಾ ಕಾಮನ್ ಆಗಿ ಮಾತನಾಡುವಾಗ ಐ ಕಾಂಟ್ಯಾಕ್ಟ್ ಯಾವ ರೀತಿ ಇರುತ್ತೆ, ಇವೆಲ್ಲವನ್ನ ಸ್ಟಡಿ ಮಾಡಿದ್ಮೇಲೆ ನಿಮಗೆ ಈ ಮೇಲೆ ಹೇಳಿರುವಂತ ಎಲ್ಲ ಲಕ್ಷಣಗಳು ಅಪ್ಲೈ ಮಾಡೋದಕ್ಕೆ ಆಗುವಂಥದ್ದು. ಸುಮ್ನೆ ಅವನ್ ಯಾವಾಗ್ಲೂ ಮೇಲೆ ಹೇಳಿರುವಂತ ಎಲ್ಲ ಲಕ್ಷಣಗಳನ್ನ ಹೊಂದ್ಕೊಂಡೇ ಮಾತಾಡ್ತಾನೆ ಅಂತಂದ್ರೆ, ಕಾಮನ್ ಲೈಫ್ ಲೀಡ್ ಮಾಡುವಾಗ್ಲೂ ಅದೇ ತರ ಮಾತಾಡ್ತಾನಂದ್ರೆ ಆತನ ಸುಳ್ಳನ್ನ ಹಿಡಿಯೋದು ಕಷ್ಟ ಆಗತ್ತೆ.
ಇನ್ನೊಂದು ಏನಂದ್ರೆ ಡಿಸ್ಕ್ಲೈಮರ್ ಏನ್ ಗೊತ್ತಾ, ಈ ಎಲ್ಲ 5 ಸೂಕ್ಷ್ಮವಾದಂತ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಹೇಳಿದಿನಲ್ಲ, ಕೆಲವೊಮ್ಮೆ ಕೆಲವರು ವೀಕ್ ಆಗಿರ್ತಾರೆ ಮಾತಾಡುವಾಗ. ಅಂತವರಲ್ಲಿ ಸರ್ವೇ ಸಾಮಾನ್ಯವಾಗಿ ಈ ರೀತಿಯಾದಂತ ಲಕ್ಷಣಗಳು ಕಂಡು ಬರಬಹುದು. ಅವಾಗ ನಾವು ಅದನ್ನ ಇಲ್ಲ ಇವರು ಸುಳ್ಳು ಹೇಳ್ತಿದ್ರ ಅಂತ ವಾದ ಮಾಡಕ್ಕಾಗಲ್ಲ. ಕೆಲವೊಮ್ಮೆ ಈ ಲಕ್ಷಣಗಳು ಫಾಲ್ಸ್ ಪಾಸಿಟಿವ್ ಆಗಿ ಫಾಲ್ಸ್ ನೆಗೆಟಿವ್ ಆಗಿ ಕೂಡ ಕೆಲಸ ಮಾಡುತ್ತೆ. ಫಾಲ್ಸ್ ಪಾಸಿಟಿವ್ ಅಂದ್ರೆ ತಪ್ಪು ಗ್ರಹಿಕೆಯನ್ನ ಕೂಡ ಕೊಡಬಹುದು. ಕೆಲವೊಮ್ಮೆ ಸುಳ್ಳು ಹೇಳ್ತಾ ಇದ್ರು ಕೂಡ ಈ ಒಂದು ಡಿಸ್ಕ್ಲೈಮರ್ ಅದನ್ನ ಫಾಲ್ಸ್ ನೆಗೆಟಿವ್ ಆಗಿ ಮಾಡುತ್ತೆ. ಹಾಗಾಗಿನೇ ನೀವು ಯಾರದೇ ತೀರ್ಮಾನವನ್ನ ತೆಗೆಯೋದಾದ್ರೂ ಕೂಡ ಅವರ ನಿಮ್ಮ ನಡುವಿನ ಬೇಸ್ ಲೈನ್ ಏನು, ಅವ್ರ ಜೊತೆಗೆ ನೀವು ಸರಳವಾಗಿದ್ದಾಗ ಎಷ್ಟೊಂದು ಅವ್ರ ಜೊತೆಗೆ ವ್ಯವಹಾರ ಮಾಡಿದಿರಿ ಅಥವಾ ಎಷ್ಟು ಮಾತಾಡಿದ್ದೀರಿ, ಅವರ ಬೇಸ್ ಲೈನ್ ನಿಮ್ಗೆ ಗೊತ್ತಿದೆಯಾ, ಅಥವಾ ಅವ್ರು ನಾರ್ಮಲ್ ಲೈಫಲ್ಲಿ ಇರುವಾಗ ಯಾವ ರೀತಿ ಮಾತಾಡ್ತಾರೆ, ಅವರ ಬಿಹೇವಿಯರ್ ಹೇಗಿದೆ, ಇದೆಲ್ಲವನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ರೆ ಮೇಲೆ ಹೇಳಿರುವ 5 ಅಂಶಗಳಲ್ಲಿ ಯಾವುದೋ ಒಂದು ಅಂಶ ನಿಮ್ಮನ್ನ ಹಿಟ್ ಮಾಡಬಹುದು, ಅಥವಾ ನೀವು ಅವರನ್ನ ಟ್ರಿಗರ್ ಮಾಡಿ ಹೌದು ಇವರು ಸುಳ್ಳು ಹೇಳ್ತಿದಾರಂತ ವಾದ ಮಾಡಿ ಗೆಲ್ಬಹುದು. ಆಯ್ತಾ? ಹಾಗಾದ್ರೆ ಈ ವಿಡಿಯೋದಲ್ಲಿ ಈ ವಿಷಯಗಳನ್ನ ಅರ್ಥ ಮಾಡ್ಕೊಂಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಯಾರನ್ನ ನಾವು ಹೇಗೆ ಮೆಚ್ಚಿಸೋದು ಅಥವಾ ಬಾಡಿ ಲ್ಯಾಂಗ್ವೇಜ್ ಮೂಲಕ ಒಬ್ಬರನ್ನ ನಮ್ಮ ವ್ಯಾಲಿಡೇಷನ್ಗೆ ತೆಗೆದುಕೊಂಡು ಬರೋದು ಹೇಗೆ, ಅಥವಾ ನಮ್ಮನ್ನ ಅವರು ಗುರುತಿಸುವಂತೆ ಮಾಡೋದು ಹೇಗೆ, ಈ ವಿಡಿಯೋದಲ್ಲಿ ಇಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ಈ ವಿಚಾರದ ಕುರಿತಾಗಿ ಮಾತನಾಡೋಣ. ಯಾರೆಲ್ಲ ಇಲ್ಲಿವರೆಗೂ ನಮ್ಮ ಚಾನಲ್ನ ಹೊಸಬರು ಬಂದು ನೋಡ್ತಾ ಇದ್ದೀರಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕಾನ್ ಒತ್ತಿ, ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಈ ಮೇಲೆ ಹೇಳಿರುವಂತ ಯಾವುದಾದ್ರೂ ಒಂದು ಅಂಶ ನಿಮ್ಮ ಲೈಫಲ್ಲಿ ನಡೆದಿದ್ರೆ ಕೂಡ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ 900 ಜನ ಆಗಿದ್ದೀವಿ. ಆದಷ್ಟು ಬೇಗ 1K ಸಬ್ಸ್ಕ್ರೈಬರ್ ಆಗೋ ತರ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ವಂದೇ ಭಾರತ ಮಾತರಂ.